ವಿದ್ಯಾರ್ಥಿಗಳೇ, ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಾವುಗಳು ವೀಕ್ಷಣೆ ಮಾಡ್ತಾಯಿದ್ರೆ, ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಟೀರಿಯಲ್ ಏನಿದೆ ಅಂತ ಒಳಗಡೆ ನೋಡಿ. ಮನಸ್ಸಾದರೆ ಸಬ್ಸ್ಕ್ರೈಬಲ್ಲೇ ಇರಿ, ಅಥವಾ ಅನ್ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಎಷ್ಟೊತ್ತರಿ ಅದು, ಹೌದಲ್ವಾ? ಏನೇವು ಜಾಸ್ತಿ ಹೇಳೋದ್ರಲ್ಲಿ ಉಪಯೋಗವಿಲ್ಲ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ ಭಾಳ ಹತ್ತಿರದಲ್ಲೇ ಇದೆ. ಮಾರ್ಚ್ ತಿಂಗಳಲ್ಲೇ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಇದೆ. 16 ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಅದರ ಒಂದು ಟೈಮ್ ಟೇಬಲ್ ಕೂಡ ನಾನು ಫೈನಲ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದೇನೆ. ಏಕೆಂದರೆ JEಗೆ ಕೂಡ ಅದು ತೊಂದರೆ ಆಗ್ತಾಯಿತ್ತು, ಸ್ವಲ್ಪ ಮಾರ್ಪಾಡನ್ನು ಮಾಡಲಾಗಿದೆ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಎಕ್ಸಾಮ್ ಸೀರೀಸ್ 1 ಈಗಾಗಲೇ ಪ್ರಾಕ್ಟೀಸ್ ಪೇಪರ್ 1 ಬಿಡುಗಡೆ ಮಾಡಿದ್ದೇನೆ. ರಿಲೀಸ್ ಆಗಿದೆ. ಏನು ದೊಡ್ಡ ಸಾಹಸ ಅಲ್ಲ ಅದು. ಉದ್ದೇಶ ಇಷ್ಟೇ, ಯಾರೂ ಕೂಡ ಫೇಲ್ ಆಗಬಾರ್ದು ಎಕ್ಸಾಮಲ್ಲಿ ಅಂತ. 50 ಅಂಕದ ಈ ಪ್ರಶ್ನೆ ಪತ್ರಿಕೆಯನ್ನು ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಕೀ ಆನ್ಸರನ್ನು ಬರೆದು ಚೆನ್ನಾಗಿ ದುಂಡಾದ ಹ್ಯಾಂಡ್ ರೈಟಿಂಗೆಲ್ಲ ಇದ್ದರೆ ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿರುತ್ತೆ. ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರು ಬರೆದು ಕಳಿಸಿದರೆ ಸಾಕು. ಫೋಟೋ ಇದ್ದರೆ ಅದು ಕೂಡ ಕಳಿಸಿ. ಏನಿಯೋ ಉತ್ತರ ಹೇಳುವಂಥದ್ದು ಇಲ್ಲಿ ಉದ್ದೇಶ ಆಗಿಲ್ಲ. ಉತ್ತರ ಬೇಕು ಅಂತ ಹೇಳ್ತಾ ಹೋಗ್ತಾನೆ, ಅದಕ್ಕೇನು ಭಾಳ ಇದಿಲ್ಲ. ಜೂಲಿಯಟ್ ಡ್ಯಾಶ್ ದಿ ಟಾರ್ಚರ್ಸ್ ಅಂತ ಇದೆ. ಟೀಚರ್ಸ್ ಅಂತದ್ದು ಸಿ ಅನ್ನೋದು ಸರಿಯಾದ ಉತ್ತರ. ದ ಕ್ರಿಮಿನಲ್ ವಾಸ್ ಇನ್ ದ ಪ್ರಿಸನ್ ಫಾರ್ ಡ್ಯಾಶ್ ಅಂತ ಇದೆ. ಎ ಇಯರ್ ಅಂತ ಸರಿಯಾದ ಉತ್ತರ. ಮೂರನೆಯದು ಡ್ಯಾಶ್ ಹ್ಯಾಸ್ ರಿಪ್ಲೇಸ್ಡ್ ಬಯೋಡೈವರ್ಸಿಟಿ ಅಂತ ಇದೆ. ಹಾಗಿದ್ರೆ ಏನದು? ಬಯೋಡೈವರ್ಸಿಟಿ. ಡ್ಯಾಶ್ ಹ್ಯಾಸ್ ರಿಪ್ಲೇಸ್ಡ್ ಬಯೋಡೈವರ್ಸಿಟಿ ಅಕಾರ್ಡಿಂಗ್ ಟು ವಂದನ ಶಿವ. ಮೋನೋಕಲ್ಚರ್, ಹೌದಲ್ವಾ? ನೆಕ್ಸ್ಟ್, ಒನ್ ಆಫ್ ಡಾನ್ಸರೋಸ್ ಎಸ್ಟೇಟ್ ವಾಸ್ ಲೊಕೇಟೆಡ್ ನಿಯರ್ ಡ್ಯಾಶ್ ಅಂತ ಇದೆ. ಅದು ಅರವಾಕ, ಹೌದಲ್ವಾ? ದ ವರ್ಲ್ಡ್ ಮ್ಯಾನ್ ಇನ್ ದಿ ಗಾರ್ಡನರ್ ವಾಸ್ ಎ ಲೇಬರರ್, ಓವರ್ಸೀರ್ ಆ್ಯಂಡ್ ಎ ಫಿಲಾಸಫರ್ ಅನ್ನೋದು ಸರಿಯಾದ ಉತ್ತರ. ಐದನೆಯದು ಓಕೆ ವಿತ್ ಡ್ಯಾಶ್ ಹೆಡ್ಸ್ ಅಂತ ಇದೆ. ಅದಕ್ಕೆ ಟ್ರಯಾಂಗ್ಯುಲರ್ ಅಂತ, ಹಾವು ಅಂತ, ಟ್ರಯಾಂಗ್ಯುಲರ್. ನೆಕ್ಸ್ಟ್, ಏಳನೆಯ ಉತ್ತರ ಅಕಾರ್ಡಿಂಗ್ ಟು ಬೋರ್ಗ್ಸ್ ಡ್ಯಾಶ್ ಬುಕ್ಸ್. ಎಂಟನೆಯದು ದ ಪೋಯಟ್ ಇಂಬ್ಯಾಬ್ಸ್ ಆನ್ ದ ಸ್ಪಿಲ್ಸ್ ದಿ ಸಾಂಗ್ಸ್ ಆಫ್ ದ ನೆಕ್ಟರ್. ಇದೆಯಾ? ಇದೆ, ಬಿ ಆನ್ಸರ್. ಒಂಬತ್ತನೆಯದು ಆರ್ ಲುಕ್ ಔಟ್ ಫಾರ್ ಪೆಡಿಸ್ಟೇರಿಯನ್ಸ್, ಬಿ ಉತ್ತರ. ನೆಕ್ಸ್ಟು 10ನೆಯದು ದಿ ವಾಟರ್ ಉಮೋಫಿಯಾ ಮ್ಯಾನ್ಷನ್ ವಾಸ್ ಓಪನ್ಡ್ ಬೈ ಡ್ಯಾಶ್ ಅಂತ ಇದೆ. ಯಾರು? ಆರ್ಕ್ ಬಿಷಪ್ ಅನ್ನೋದು ಸರಿಯಾದ ಉತ್ತರ. ಓಪನ್ಡ್ ಅಂತ ಹೇಳಿದರೆ ಇನಾಗ್ರೇಷನ್ ಮಾಡಿದವರು ಯಾರು ಅಂತ ಅರ್ಥ ಆಯ್ತಲ್ವಾ? ನೆಕ್ಸ್ಟು 8ನೆಯ ಉತ್ತರ ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಫುಡ್ ವಾಂಟ್ಸ್ ಟು ಬಿ ಬಟರ್ಫ್ಲೈ ಆರ್ ಎನ್ ಆ್ಯಪಲ್ ಅಂತ. ಯಾವುದಿದೆ? ಬಟರ್ಫ್ಲೈ. 1ನೇದು ಸರಿ ಉತ್ತರ. 9ನೇದು ಜಾರ್ಜ್ ಲೂಯಿಸ್ ಬಾಕ್ಸ್ ಸ್ಟೇಟ್ಸ್ ದ ಬುಕ್ಸ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಅವರ್ ಮೆಮೊರಿ ಅನ್ನೋದು ಸರಿಯಾದ ಉತ್ತರ. ಹೆವನ್ ಕುಡ್ ಬಿ ಫೌಂಡ್ ಅಕಾರ್ಡಿಂಗ್ ಟು ದ ಪೋಯಟ್ ದ ಕುವೆಂಪು ಡ್ಯಾಶ್ ವೇರ್ ಅಂತ ಹೇಳಿದರೆ ಆನ್ ಅರ್ತ್ ಅನ್ನೋದು ಸರಿಯಾದ ಉತ್ತರ. ಇದೆಯಾ? ಎಸ್ ಇದೆ. ನೆಕ್ಸ್ಟ್ 11th ಒನ್ ಗ್ರಾಮರ್ ಪಾರ್ಟ್ ನೋಡಿ. ವಾಸ್ ಕಮಿಟೆಡ್ ಅನ್ನೋದು ಸರಿಯಾದ ಉತ್ತರ. ವಾಸ್ ಯಾಕೆ ಅಂತ ಹೇಳಿದರೆ ಅ ಅಂತ ಇದೆ. ಅ ಅಂದರೆ ಸಿಂಗುಲರ್ ವರ್ಬ್, ಪಾಸ್ಟ್ ಟೆನ್ಸ್ ವರ್ಬ್, ವಾಸ್ ಕಮಿಟೆಡ್. ನೆಕ್ಸ್ಟ್ ಒನ್ ದ ಮಿನಿಸ್ಟರ್ಸ್ ಅಂತ ಇದೆ. ಅದು ಬಹುವಚನ ವರ್ ಅಂತ ಆಗುತ್ತೆ ಇಲ್ಲಿ. ವರ್ ಸಮಂಡ್, SUMMONED. ನೆಕ್ಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ, 12 ಕ್ವಶನ್ ನಂಬರ್ 12 ಬಸವಯ್ಯ ವಾಸ್ ಹ್ಯಾಪಿ ಡ್ಯಾಶ್ ತಮ್ಮಣ್ಣ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಎ ಡಿಸೀಸ್. ಬಸವಯ್ಯ ವಾಸ್ ಹ್ಯಾಪಿ ಬಟ್ ತಮ್ಮಣ್ಣ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಎ ಡಿಸೀಸ್ ಡ್ಯಾಶ್ ತಮ್ಮಣ್ಣ ಡಿಡ್ ನಾಟ್ ಸ್ಟಾಪ್ ಥಿಂಕಿಂಗ್ ಆ್ಯಂಡ್ ಫೌಂಡ್ ಎ ಮೆಥಡ್ ಆಫ್ ಪನಿಷಿಂಗ್ ಬಿಕಾಸ್ ವಿಚ್ ಕುಡ್ ಅನ್ನಿಹಿಲೇಟ್ ಹಿಮ್ ಕಂಪ್ಲೀಟ್ಲಿ. ಇದಕ್ಕೆ ಉತ್ತರ ತಾವುಗಳು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಒಂದು ಉತ್ತರ ಸರಿಯಾದದ್ದನ್ನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ಇನ್ನೂ 2 ಉತ್ತರಗಳು ನೀವೇ ಅಪ್ಲೋಡ್ ಮಾಡಿದರೆ ಬಹಳ ಒಳ್ಳೆಯದು. ಮ್ಯಾಚ್ ದ ಫಾಲೋಯಿಂಗು: ಗಿವ್ ಅಪ್, ಸೆಟಪ್, ಸ್ಪೆಷಲ್ ರೆವೆನ್ಯೂ, ನವಧನ್ಯ ಫಾರ್ಮ್, ಗಾರ್ನಿಷ್. 3 ಉತ್ತರವನ್ನು ನಾನು ಕೊಡ್ತೇನೆ, ಇನ್ನು 2 ಉತ್ತರವನ್ನು ನೀವು ನನಗೆ ಕೊಡಿ. 5ನೆಯ ಉತ್ತರಕ್ಕೆ ಅದಕ್ಕೆ ಗ್ಯಾರಿಷ್ ಅಂತ ಹೇಳಿದರೆ ಬ್ರೈಟ್ ಅನ್ನೋದು ಸರಿಯಾದ ಉತ್ತರ. ನವಧನ್ಯ ಫಾರ್ಮ್ ಅಂದರೆ ದೂನ್ ವ್ಯಾಲಿ ಅನ್ನೋದು ಸರಿಯಾದ ಉತ್ತರ. ಸ್ಪೆಷಲ್ ರೆವಿನ್ಯೂ ಅಂದರೆ ಗೇಮಿಂಗ್ ಹೌಸ್ ಅನ್ನೋದು. ಈಗ ಉಳಿದಿದ್ದು 2 ಗಿವ್ ಅಪ್, ಸೆಟಪ್. ಇದು 2 ಕೂಡ ತಾವುಗಳು ಉತ್ತರ ನನಗೆ ಕಮೆಂಟ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಉದ್ದೇಶ ಅಲ್ಲ ಇಲ್ಲಿ, ಯಾಕಂದರೆ ಇದೇ ಪ್ರಶ್ನೆ ಬರುತ್ತಾ ಅನ್ನೋದು ಭಾಳ ಜನಕ್ಕೆ ಡೌಟ್ ಇರುತ್ತೆ. ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಸರಿಯಾದ ಒಂದು ಏನಂತೀರ ಪ್ರೋವರ್ಬು. ಯಾಕೆ ಅದು ಇದೆ ಅಂತ ಹೇಳಿದರೆ, ಪ್ರಾಕ್ಟೀಸ್ ಮಾಡಬೇಕು. ಮನುಷ್ಯನಿಗೆ ಮೆಮೊರಿಗೆ, ನಿಮ್ಮ ಮೆದುಳಿಗೆ ವರ್ಕನ್ನು ಕೊಡಿ, ಆವಾಗ ನಿಮ್ಮ ಏನಂತೀರ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಸರ್. ಇಟ್ ಬೂಸ್ಟ್ ಯುವರ್ ಸೆಲ್ಫ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಸಿಯಾಗಿರುವಂಥದ್ದು. ಇದರ ಗ್ರಾಮರ್ ಯಾರಿಗೆ ಅರ್ಥ ಆಗಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಿಗೆ ಹೋಗಿ
ಸೆಕೆಂಡ್ ಇಯರ್ PUC, ಗ್ರಾಮರ್ ಅಂತ ಸಪ್ರೇಟಾಗಿ ಒಂದು ಫೋಲ್ಡ್ ಇದ್ದರೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಯಾವ ರೀತಿಯಾಗಿ ಬರೀಬೇಕು ನಿಮಗೆ ಅನ್ನೋದನ್ನು ಬರುತ್ತೆ. ಕ್ಯಾರೆಕ್ಟರ್ ಈಸ್ ಒನ್ ವಿಚ್ ಬಿಲ್ಡ್ಸ್ ದಿ ಡೆಸ್ಟಿನಿ ಆಫ್ ಎ ನೇಷನ್ ಅಂತ ಇದೆ. ವಿಚ್ ಅಂತ ಹೇಳಿದರೆ ಕ್ಯಾರೆಕ್ಟರ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು, ಇಫ್ ವಿ ವಾಂಟ್ ಟು ಬಿಲ್ಡ್ ಎ ಗ್ರೇಟ್ ನೇಷನ್ ಅಂದರೆ ಪೀಪಲ್ ಅನ್ನೋದು ಸರಿಯಾದ ಉತ್ತರ. ಅವರ್ಸ್ ಅಂತ ಇದೆ. ಅವರ್ಸ್ ಅಂದರೆ ಯಂಗ್ಸ್ಟರ್ಸ್ ಅನ್ನೋದು ಸರಿಯಾದ ಉತ್ತರ. ಇಟ್ ಅಂದರೆ ಏನು ಅಂತ ಕೇಳಿದರೆ ಇಟ್ ಅಂದರೆ ಕಂಟ್ರಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರೀತಿಯ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ದ ಫಾಲೋಯಿಂಗ್. 27th ಮೇನ್ ಕ್ವಶನ್. ಗುಡ್ ಮಾರ್ನಿಂಗ್ ರಮೇಶ್, ಕ್ಯಾನ್ ಯು ಗಿವ್ ಮೀ ಎ ಸೆಲ್ ಫೋನ್ ಫಾರ್ ಎ ಮೂಮೆಂಟ್. ರೆಸ್ಪಾಂಡಿಂಗ್ ಅಂತ ಇದೆ. ರೆಸ್ಪಾಂಡಿಂಗ್ ಅಂದರೆ ಗುಡ್ ಮಾರ್ನಿಂಗ್ಗೆ ಪ್ರತಿ ಉತ್ತರವನ್ನು ಅಲ್ಲಿ ಕೊಡಬೇಕು. ಅದಕ್ಕೆ ಮತ್ತೇನು ಅಲ್ಲ, ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ಮುಗೀತು, 1 ಅಂಕ ಬರುತ್ತೆ. ನೆಕ್ಸ್ಟು, ಕ್ಯಾನ್ ಯು ಗಿವ್ ಮೀ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ ಇದೆ. ಅಲ್ಲಿ ಆಫರಿಂಗ್ ಅಂತ ಇದೆ. ಆಫರಿಂಗ್ ಅಂತ ಹೇಳಿದರೆ ಎಸ್ ಅಂತ ಹೇಳುವಂಥದ್ದು. ಎಸ್ ಯು ಕ್ಯಾನ್ ಯೂಸ್ ಮೈ ಸೆಲ್ ಫೋನ್ ಅಂತ ಬರೆದ್ರೆ ಮುಗೀತು, ಇನ್ನೊಂದು ಉತ್ತರ ಆಯಿತು. ಥ್ಯಾಂಕ್ ಯು ಅಂತ ರಮೇಶ್ ಹೇಳಿದರು. ಮೋಹನ್ ಅವರು ಬಾಯ್ ಅಂತ ಹೇಳಿ ಲೀವ್ ಟೇಕಿಂಗ್ ಅಂತ ಹೇಳಿದರೆ ಬಾಯ್ ಬಾಯ್, ಸಿ ಯು ಸೂನ್ ಅಂತ ಬರೆದ್ರೆ ಮುಗೀತು. ಏನೇವು ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೀ ಆನ್ಸರ್ ಕೊಡುವುದು ಮುಖ್ಯ ಉದ್ದೇಶವಲ್ಲ. ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ತಾವುಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಲಿಂಕಲ್ಲಿ ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. PDF ಕಾಪಿ ಅಲ್ಲ, ವೀಡಿಯೋಸ್ಗಳನ್ನು ಶೇರ್ ಮಾಡಿದರೆ ನಮಗೆ ಅನುಕೂಲವಾಗುತ್ತೆ ಸರ್. ವಿ ಆರ್ ನಾಟ್ ಆಸ್ಕಿಂಗ್ ಎನಿಥಿಂಗ್. ನಿಮ್ಮಿಂದ ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ವಿ ನೀಡ್ ಯುವರ್ ಕಮೆಂಟ್ಸ್, ವಿ ನೀಡ್ ಯುವರ್ ಲೈಕ್, ವಿ ನೀಡ್ ಯುವರ್ ಶೇರಿಂಗ್ ಈಸ್ ಕೇರಿಂಗ್ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಟರಿ ಆ್ಯಂಡ್ ಆನ್ಯುವಲ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್.